ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಅಂದರೆ ಮಂಗಳವಾರ ಬೆಳಿಗ್ಗೆಯಿಂದ ಶುರು ಮಾಡಿ ರಾತ್ರಿ ತನಕನೂ ಟೋಟಲ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ವ, ಅದಕ್ಕೆ 500ರ ಆಸುಪಾಸಲ್ಲಿ ಕಮೆಂಟ್ಗಳು ಬಂದಿದ್ವು. ಅದರಲ್ಲಿ ಬರೋಬ್ಬರಿ 370ಕ್ಕಿಂತ ಜಾಸ್ತಿ ಕಮೆಂಟ್ಗಳು ಗಿಲ್ಲಿ ಬಗ್ಗೆನೇ ಇದ್ವು. ಡಾಮಿನೇಟ್ ಅಂತ ಹೇಳ್ಬೋದು. ಸೊ ನಿನ್ನೆ ಮಂಗಳವಾರದ ಒಂದು ಪೂರ್ತಿ ಒಂದು ಸೆಷನ್ ಅನ್ನ ನಾನು ಕನ್ಸಿಡರ್ ಮಾಡೋದಾದ್ರೆ, ಅಂದ್ರೆ ಮಂಗಳವಾರ ದಿನವನ್ನ ಪೂರ್ತಿಯಾಗಿ ನಾನು ಕನ್ಸಿಡರ್ ಮಾಡೋದಾದ್ರೆ, ಮಂಗಳವಾರ ದಿನದಂದು ಗಿಲ್ಲಿ ಡಾಮಿನೇಟ್ 500 ಒಂದು ವೋಟ್ ಬಂದಿದೆ ಅಂತ ಹೇಳಿದೆ. ಅದರಲ್ಲಿ 370ಕ್ಕಿಂತ ಜಾಸ್ತಿ ಗಿಲ್ಲಿಗಂತ ನಾವು ಕನ್ಸಿಡರ್ ಮಾಡಬಹುದು. ಯಾಕಂತಂದ್ರೆ 500 ಕಮೆಂಟ್ಗಳು ಬಂದಿದ್ವು, ಅದರಲ್ಲಿ 370ಕ್ಕಿಂತ ಜಾಸ್ತಿನೇ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಸೊ ನೋಡೋಣ, ಇವತ್ತು ಬುಧವಾರ ಅಲ್ವಾ, ಸೊ ಇವತ್ತು ನೈಟ್ ಪೂರ್ತಿ 12 ಗಂಟೆ ಆಗಲಿ, ಅದಾದ ನಂತರ ಎಲ್ಲ ಕಮೆಂಟ್ಗಳನ್ನು ಕನ್ಸಿಡರ್ ಮಾಡಿ ಎಷ್ಟು ಕಮೆಂಟ್ಗಳು ಬಂದಿದ್ದಾವೆ ಅನ್ನೋದನ್ನ ಲೆಕ್ಕ ಹಾಕಿ ನಾಳೆ ಫೈನಲ್ ಆಗಿ, ನಾಳೆ ಅಂದರೆ ಗುರುವಾರ ರಾತ್ರಿ ಎಷ್ಟು ವೋಟ್ಗಳು ಬಂದಿದ್ದಾವೆ, ಅಂದರೆ ಎಷ್ಟು ಕಮೆಂಟ್ಗಳು ಎಷ್ಟು ಸಪೋರ್ಟಿವ್ ಆಗಿ ಬಂದಿದ್ದಾವೆ, ಸೊ ಅದನ್ನು ಲೆಕ್ಕ ಹಾಕಿ ಎಷ್ಟು ಕಮೆಂಟ್ ಬಂದಿದ್ದು, ಅದರಲ್ಲಿ ಎಷ್ಟು ಯಾರ ಸ್ಪರ್ಧಿಯ ಹೆಸರುಗಳು ಇದ್ದಾವೆ, ಯಾರ್ದು ಹೈಯೆಸ್ಟ್ ಇದೆ ಅದ್ರ ಬಗ್ಗೆ ಮಾತಾಡೋಣ. ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಗಿಲ್ಲಿ ಮತ್ತೆ ರಕ್ಷಿತ್ ಅವರಿಗೆ ಲಕ್ಷ ಓಟುಗಳು ಬಂದಿದ್ದಾವೆ. ಹಾಗೆಯೇ ಸೂರಜ್ ಮತ್ತೆ ಸ್ಪಂದನ ಅವರ ಪ್ಲೇಸ್ ಅಲ್ಲಿ ಬದಲಾವಣೆ ಆಗಿದೆ. ರಘು, ಅಶ್ವಿನಿ, ಮಾಳು ಇವರ ಸ್ಥಾನದಲ್ಲಿ ಸಖತ್ ಪೈಪೋಟಿ ಇರುವಂತದ್ದು. ಒಟ್ಟಾರೆಯಾಗಿ ಇವಾಗ ಕೇವಲ 1 ರಿಂದ 2 ದಿನ ಮಾತ್ರನೇ ಬಾಕಿ ಇದೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗೋದಕ್ಕೆ. ಈ ಸಮಯದಲ್ಲಿ ಈ ಒಂದು ವೋಟಿಂಗ್ ರಿಸಲ್ಟ್ ಏನಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿದೆ, ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ, ಏನೆಲ್ಲ ಬದಲಾವಣೆ ಆಗಿದೆ, ಇದೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ರೆಗ್ಯುಲರ್ ಆಗಿ ವೋಟಿಂಗ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಬುಧವಾರ ಸಂಜೆ ಒಂದು ದೊಡ್ಡ ಬದಲಾವಣೆ ಆಗಿದೆ. ಅದು ಸ್ಪಂದನ ಅವರ ಪ್ಲೇಸ್ ಅಲ್ಲಿ ಬದಲಾವಣೆ ಆಗಿರುವಂತದ್ದು. ಸ್ಪಂದನ ಅವರು ಬುಧವಾರ ಸಂಜೆಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಅವರು ಇದ್ದಿದ್ದು 7ನೇ ಪ್ಲೇಸ್ ಅಲ್ಲಿ. ಹಾಗೆ ಅವರಿಗೆ 8.1% ವೋಟ್ ಇತ್ತು. ಬಟ್ ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಅಂತಿಮವಾದ ವೋಟಿಂಗ್ ರಿಸಲ್ಟ್ ಇದು, ಬುಧವಾರದ ಅಂತಿಮವಾದಂತಹ ವೋಟಿಂಗ್ ರಿಸಲ್ಟ್. ಇದರಲ್ಲಿ ಅವರಿಗೆ 7.9% ವೋಟುಗಳು ಮಾತ್ರನೇ ಬಂದಿದ್ದಾವೆ ಮತ್ತು ಅವರು 7ನೇ ಪ್ಲೇಸ್ ಇಂದ 8ನೇ ಪ್ಲೇಸಿಗೆ ಬಂದಿದ್ದಾರೆ. ಹಾಗೆಯೇ 8ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಸೂರಜ್ ಸಿಂಗ್ ಅವರಿಗೆ 8.2% ವೋಟುಗಳು ಬಂದಿದ್ದು ಅವರು ಇವಾಗ 7ನೇ ಪೊಸಿಷನ್ ಅಲ್ಲಿ ಇದ್ದಾರೆ. ಸೊ ಚೇಂಜಸ್ ಆಗಿರುವಂತದ್ದು. ಸೂರಜ್ ಸಿಂಗ್ ಅವರಿಗೆ 8.2% ವೋಟುಗಳು, ಸ್ಪಂದನ ಅವರಿಗೆ 7.9% ವೋಟುಗಳು. ಸೂರಜ್ ಅವರಿಗೆ 7ನೇ ಪ್ಲೇಸ್, ಸ್ಪಂದನ ಅವರಿಗೆ 8ನೇ ಪ್ಲೇಸ್. ಇನ್ನು 9ನೇ ಪ್ಲೇಸ್ ಅಲ್ಲಿ ರಾಶಿಕಾ ಶೆಟ್ಟಿ ಅವರಿದ್ದಾರೆ, ಅವರಿಗೆ 6.7% ವೋಟ್ ಇರುವಂತದ್ದು. ಹಾಗೆಯೇ 10ನೇ ಪ್ಲೇಸ್ ಅಲ್ಲಿ ಧ್ರುವಂತ್ ಅವರು ಇದ್ದಾರೆ, ಅವರಿಗೆ 6.5% ವೋಟ್ ಇದೆ. ಇನ್ನು ನೆಕ್ಸ್ಟ್ 6ನೇ ಪ್ಲೇಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಧನುಷ್ ಗೌಡ ಅವರು ಇದ್ದಾರೆ. 9.4% ವೋಟ್ ಇತ್ತು ಬುಧವಾರ ಸಂಜೆಯ ತನಕ. ಬಟ್ ಬುಧವಾರ ರಾತ್ರಿ 9.5% ವೋಟ್ ಆಗಿದೆ. ಬಟ್ ಈ ಒಂದು ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಮ್ಯೂಟೆಂಟ್ ರಘು ಅವರಿಗೆ ಟೈ ಆಗಿರುವಂತದ್ದು. ಮ್ಯೂಟೆಂಟ್ ರಘು ಅವರಿಗೆ ಬುಧವಾರ ಸಂಜೆಯ ತನಕ ಕೂಡ 9.5% ವೋಟ್ ಏನಿತ್ತು, ಇವಾಗ ಯಾವುದೇ ರೀತಿಯಾಗಿ ಇನ್ಕ್ರೀಸ್ ಆಗಿಲ್ಲ, ಅಲ್ಲೇನೇ ಇದೆ. ಸೊ ಹೀಗಾಗಿ ಧನುಷ್ ಅವರಿಗೂ ಕೂಡ 9.5% ವೋಟ್ ಆಗಿರೋದ್ರಿಂದ ಇಲ್ಲಿ ಇವರಿಬ್ಬರಿಗೂ ಕೂಡ ಟೈ ಆಗಿದೆ. ಬಟ್ ರಘು ಅವರಿಗೆ ಮೊದಲಿಂದನೂ ಕೂಡ 9.5% ವೋಟ್ ಏನಿತ್ತು ಮತ್ತು ಸ್ವಲ್ಪ ಇನ್ಕ್ರೀಸ್ ಕೂಡ ಆಗ್ತಾ ಇರೋದ್ರಿಂದ ರಘು ಅವರು 5ನೇ ಪ್ಲೇಸ್ ಅಲ್ಲಿ ಇದ್ದಾರೆ. 6ನೇ ಪ್ಲೇಸ್ ಅಲ್ಲಿ ಧನುಷ್ ಅವರು ಇದ್ದಾರೆ. ಇನ್ನು 4ನೇ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವರಿಗೆ 9.9% ವೋಟ್ ಇತ್ತು, ಇವಾಗ 0.1% ಡೌನ್ ಆಗಿದೆ. ಸೊ ಹೀಗಾಗಿ ಅವರು 4ನೇ ಪ್ಲೇಸಿಗೆ ಬಂದಿದ್ದಾರೆ, ನಿಜ ಅಲ್ಲೇ ಇದ್ರು, ಬಟ್ 9.8% ವೋಟ್ ಆಗಿದೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಇರುವಂತಹ ಮಾಳು ನಿಪಾನಳ್ಳ ಅವರಿಗೂ ಕೂಡ 0.2% ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಡೌನ್ ಆಗಿದೆ. 10.1% ವೋಟ್ ಇತ್ತು, ಬಟ್ ಇವಾಗ 9.9% ವೋಟ್ ಆಗಿದೆ. ಸೊ ಇದರಿಂದಾಗಿ ಮಾಳು ಮತ್ತು ಅಶ್ವಿನಿ ಅವರಿಗೆ ಕೇವಲ 0.1% ಮಾತ್ರನೇ ಡಿಫರೆನ್ಸ್ ಇದೆ, ಜಾಸ್ತಿ ಏನೂ ಡಿಫರೆನ್ಸ್ ಇಲ್ಲ. ಇನ್ನು 2ನೇ ಪ್ಲೇಸ್ ಅಲ್ಲಿ ಇರುವಂತಹ ರಕ್ಷಿತಾ ಶೆಟ್ಟಿ ಅವರಿಗೆ 13.2% ವೋಟ್ ಆಗಿರುವಂತದ್ದು. ಬರೋಬ್ಬರಿ 13.2% ವೋಟುಗಳು ಅಂತ ಹೇಳಿದ್ರೆ ತುಂಬಾನೇ ದೊಡ್ಡ ಮಟ್ಟದ ಲೀಡ್. ಮಾಳು ಅವರಿಗಿಂತ 3.2% ವೋಟ್ ದೊಡ್ಡ ಮಟ್ಟದ ಲೀಡ್ ಇದೆ ರಕ್ಷಿತಾ ಶೆಟ್ಟಿ ಅವರಿಗೆ, ಮಸ್ತ್ ಅಂತಾನೆ ಹೇಳ್ಬೋದು. ಇನ್ನು ಗಿಲ್ಲಿ ನಟ, ಇಲ್ಲಿ ನೀವು ಕಂಪೇರ್ ಮಾಡಿ, ರಕ್ಷಿತಾ ಅವರಿಗಿಂತ ಬರೋಬ್ಬರಿ 5.6% ವೋಟುಗಳು ಇವರು ಮುಂಚೂಣಿಯಲ್ಲಿದ್ದಾರೆ. ಬಿಗ್ಗೆಸ್ಟ್ ಲೀಡ್ ಅಂತಾನೆ ಹೇಳ್ಬೋದು. ದೊಡ್ಡ ಮಟ್ಟದ ಲೀಡ್ ಅನ್ನು ತೆಗೆದುಕೊಂಡು ಗಿಲ್ಲಿ ನಟ ಅವರು ಮುನ್ನುಗ್ತಾ ಇದ್ದಾರೆ. ಸೊ 18.8% ವೋಟುಗಳು ಗಿಲ್ಲಿ ನಟ ಅವರಿಗೆ ಬಂದಿದೆ. ಸೊ ಇಲ್ಲಿ ಫ್ಯಾಮಿಲಿ ಬರ್ತಾ ಇರುವಾಗಲೂ ಕೂಡ ನೀವು ನೋಡಬಹುದು, ಪ್ರತಿಯೊಂದು ಫ್ಯಾಮಿಲಿಯವರು ಕೂಡ ಗಿಲ್ಲಿ ಅವರನ್ನ ಸಾಕಷ್ಟು ಇಷ್ಟಪಡ್ತಾ ಇದ್ರು. ಅವ್ರ ಕಾಮಿಡಿ ಅಂದ್ರೆ ಇಷ್ಟ ಅನ್ನೋದನ್ನೇ ತುಂಬಾ ಜನ ಮಾತಾಡ್ತಾ ಇದ್ರು. ಸೊ ಎಲ್ಲ ಫ್ಯಾಮಿಲಿ ಅವರಿಗನ್ನ ಕೂಡ ಗಿಲ್ಲಿ ಇಲ್ಲಿ ಮೆಚ್ಚಿಸಿದಾನೆ ಅಂತಾನೆ ಹೇಳಬಹುದು. ಇವತ್ತು ಅಶ್ವಿನಿ ಅವರ ಫ್ಯಾಮಿಲಿ ಬೇರೆ ಬರೋದಿದೆ. ಸೊ ಅಲ್ಲೂ ಕೂಡ ಅಶ್ವಿನಿ ಅವರ ಫ್ಯಾಮಿಲಿ ಜೊತೆ ಕೂಡ ಸಖತ್ ಫನ್ ಮಾಡ್ಕೊಂಡಿದ್ದ ಗಿಲ್ಲಿ. ಸೊ ಮಜವಾಗಿದೆ ಅಂತೂ. ಒಟ್ಟಾರೆಯಾಗಿ ಜನರಿಗೂ ಕೂಡ ಇಲ್ಲಿ ಗಿಲ್ಲಿ ಅವರ ಕಾಮಿಡಿ ಇಷ್ಟ ಆಗ್ತದೆ, ಜೊತೆಗೆ ತುಂಬಾ ಜನ ಸಪೋರ್ಟ್ ಬೇರೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿನೇ 1ನೇ ಪ್ಲೇಸ್ ಅಲ್ಲಿ ಇದ್ದಾನೆ ಗಿಲ್ಲಿ ನಟ ಬುಧವಾರ ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ. ಮತ್ತು 18.8% ವೋಟುಗಳು ಅಂತ ಹೇಳಿದ್ರೆ ಕ್ರೇಜಿ. ಸೊ
ಒಂದು ರೀತಿಯಾಗಿ ಡಾಮಿನೇಟ್ ಮಾಡ್ತಾ ಇದ್ದಾನೆ ವೋಟಿಂಗ್ ರಿಸಲ್ಟನ್ನು ಅಂತಲೇ ಹೇಳ್ಬೋದು. ನೋಡೋಣ ನಾಳೆ ಬೆಳಗ್ಗೆ ತನಕ ಏನಾದರೂ ಬದಲಾವಣೆಗಳಾದರೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೋಡೋಣ, ಏನಾದರೂ ಸಣ್ಣ ಪುಟ್ಟ ಅಪ್ಡೇಟ್ಗಳಿದ್ರೆ ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅದನ್ನು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.